ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅವಿನ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅವಿನ್ ಸ್ಕೂಲ್ ಚೇಂಜ್ ಮಾಡಿದ್ದೀವಿ, ಸೊ ಹಾಗಾಗಿ ಅವನ್ನ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಅಣ್ಣ ತಂಗಿರು ಇಬ್ಬರು ಜೊತೆಗೆ ಸ್ಕೂಲ್ಗೆ ಹೋಗ್ತಾಯಿದ್ರು, ತುಂಬ ಖುಷಿಯಿಂದ ಹೋಗ್ತಾಯಿದ್ರು. ಬಟ್ ಇವಾಗ ಡಿವೈಡ್ ಮಾಡಬೇಕಲ್ಲ, ಅವನನ್ನು ಬೇರೆ ಸ್ಕೂಲಿಗೆ, ರಿಷನ್ನ ಬೇರೆ ಸ್ಕೂಲಿಗೆ ಹಾಕೋದ್ರಲ್ಲಿ ತುಂಬ ಬೇಜಾರಾಯಿತು. ಸೊ ಅದಕ್ಕಾಗಿ ಇಬ್ಬರೂ ಒಂದೇ ಸ್ಕೂಲ್ಗೆ ಹಾಕ್ಬಿಡೋಣ ಅಂತ ತುಂಬಾ ಯೋಚನೆ ಮಾಡಿ ಒಂದು ಸ್ಕೂಲಿಗೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಇಷ್ಟು ದಿನ ಮಂಡ್ಯ ಲೋಕಲಲ್ಲೇ ಒಂದು ಗುಡ್ ಶೆಪರ್ಡ್ ಅಂತ ಸ್ಕೂಲ್ ಇತ್ತು, ಅದರಲ್ಲಿ ಹೋಗ್ತಾಯಿದ್ರು. ಅಲ್ಲಿ ಜಸ್ಟ್ LKG UKG ಬೇಬಿ ಕೇರ್ ಮಾತ್ರ, ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ. ಸೊ ಹಾಗಾಗಿ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಮಂಡ್ಯದಲ್ಲಿ ಅಂಥ ಸ್ಕೂಲ್ಗಳು ಸುಮಾರು ಇತ್ತು, ಬಟ್ ನಮ್ಗೆ ಯಾವುದು ಲೈಕ್ ಆಗಲಿಲ್ಲ. ಸೊ ಹಾಗಾಗಿ ಈ ಸಲ ಗ್ರೀನ್ ವ್ಯಾಲಿ ಅಂತ ಇದೆ, ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಇನ್ನು ಈ ಸ್ಕೂಲ್ ಬಂದು ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡ್, ನಮ್ಮ ಮನೆ ಪಕ್ಕದ ಮನೇಲಿರುವಂತಹ ನನ್ನ ಬೆಸ್ಟ್ ಫ್ರೆಂಡ್ ವರ್ಷಿಣಿ ಅವ್ರ ಸ್ಕೂಲು. ಸೊ ಹಾಗಾಗಿ ಅವಳು ಯಾವಾಗಲೂ ರೆಫರ್ ಮಾಡ್ತಾನೆ ಇದ್ಲು, ನಮ್ಮ ಸ್ಕೂಲಿಗೆ ಹಾಕಿ ತುಂಬಾ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಅವ್ರ ಸ್ಕೂಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಯಿತು. ಅವರನ್ನು ಜೊತೆ ಕರ್ಕೊಂಡು ಹೋದ್ವಿ. ಅಲ್ಲಿಗೆ ಸ್ಕೂಲ್ ಬಂತು, ಬಟ್ ಅಕ್ಕಪಕ್ಕದ ನೇಚರ್ ತುಂಬಾ ಚೆನ್ನಾಗಿದೆ. ರೋಡ್ ಅಕ್ಕಪಕ್ಕ ಎಲ್ಲ ಭತ್ತ ಹಾಕಿದ್ದಾರೆ. ಸೊ ಹಾಗಾಗಿ ಮತ್ತು ಮರಗಳು ತುಂಬಾ ಇದೆ. ಸಿಟಿಯಿಂದ ಹೊರಗಡೆ ಇರೋದ್ರಿಂದ ಸ್ಕೂಲು ತುಂಬಾ ತಂಪಾಗಿರುತ್ತೆ, ಒಳ್ಳೆ ವಾತಾವರಣ, ಫ್ರೆಶ್ ಗಾಳಿ ಬರುತ್ತೆ. ಇಷ್ಟ ಆಯಿತು ಸ್ಕೂಲು, ಮಕ್ಳಿಗೂ ಇಷ್ಟ ಆಯಿತು. ನಾವಿಷ್ಟು ದಿನ ಮಕ್ಕಳನ್ನ ಅಲ್ಲೇ ಅಕ್ಕಪಕ್ಕ ಏನಕ್ಕೆ ಹಾಕೋತಿದ್ವಿ ಅಂದರೆ ನಾನು ಗಾಡಿನಲ್ಲಿ ಬಿಟ್ಟು ಬರ್ತಾಯಿದ್ದೆ. ಮಕ್ಕಳಿಗೆ ಬಸ್ ಹತ್ತೋದಾಗಲಿ ಸ್ಕೂಲ್ ವ್ಯಾನ್ ಹತ್ತೋದಾಗಲಿ ಇವಾಗಲೇ ಹಿಂಸೆ ಆಗಿಬಿಡುತ್ತೆ, ಅವರಿಗೆ ಹೋಗೋಕ್ಕೆ ಬರಲ್ಲ ಅಂತ ಹೇಳಿ ನಾನು ಇಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇರುವಂತಹ ಸ್ಕೂಲ್ಗೆ ಹಾಕೋತಾ ಇದ್ವಿ. ಬಟ್ ಈ ಸಲ ಅವ್ರನ್ನ ಇಬ್ಬರು ಒಟ್ಟಿಗೆ ಹೋಗಲಿ ಅನ್ನೋ ಕಾರಣಕ್ಕೆ ಸ್ಕೂಲ್ ಚೇಂಜ್ ಮಾಡ್ತಾ ಇರೋದು. ಹಾಗಾಗಿ ತುಂಬಾ ಬೇಜಾರಾಗುತ್ತೆ, ವ್ಯಾನಲ್ಲಿ ಹೆಂಗೆ ಓಡಾಡ್ತಾರೋ, ಬಸ್ಸಲ್ಲಿ ಹೆಂಗೆ ಬರ್ತಾರೋ ಅಂತ ಭಯ ಕೂಡ ಆಗುತ್ತೆ. ಏನು ಮಾಡೋದು, ಮಕ್ಕಳು ದಿನ ದೊಡ್ಡವರು ಆಗ್ತಾನೆ ಇದ್ದಾರೆ. ಸೊ ಹಾಗಾಗಿ ಕಾಲದ ತಕ್ಕನಾಗಿ ನಾವು ಚೇಂಜ್ ಆಗಬೇಕು. ಸೊ ಫಸ್ಟಿಗೆ ಸ್ಕೂಲಿಗೆ ಹೋದ್ವಿ, ಅಡ್ಮಿಷನ್ ಮಾಡಿಸಿದ್ವಿ. ಮಕ್ಕಳಿಗೆ ಚಿಕ್ಕದಾಗಿ ಒಂದು ಟೆಸ್ಟ್ ಕೂಡ ಕೊಟ್ಟರು. ನನ್ನ ಮಗ ಸ್ವಲ್ಪ ರಜಾ ಇರೋದ್ರಿಂದ ಎಲ್ಲ ಮರ್ತೇ ಬಿಟ್ಟಿದ್ದ, ಅರ್ಧಂಬರ್ಧ ಏನೋ ಬರೆದ್ಬಿಟ್ಟು ಕೊಟ್ಟ. ಸೊ ಓಕೆ, ಸಿಂಪಲಾಗಿ ಏನೋ ಬರೆದಿದ್ದ, ಓಕೆ ಗುಡ್ ಅಂತ ಹೇಳಿ ಅವ್ರನ್ನ ಅಡ್ಮಿಷನ್ ಮಾಡಿಸ್ಕೊಂಡು ಕಳಿಸಿದ್ರು. ಮತ್ತು ಅಲ್ಲೇ ಬುಕ್ ಇಸ್ಕೊಂಡು ಹೋಗ್ಬೇಕಿತ್ತು, ನಾವು ಬುಕ್ ಕಲೆಕ್ಟ್ ಮಾಡಿಕೊಂಡು. ನಮ್ಮ ಕಾಲದಲ್ಲೆಲ್ಲ 1ನೇ ಕ್ಲಾಸು 2ನೇ ಕ್ಲಾಸು ಅಂದರೆ 1 ಬುಕ್ಕು 2 ಬುಕ್ಕು ತೊಗೊಂಡು ಹೋಗ್ಬಿಟ್ರೆ ಕಾಲ ಕಳೆದೋಗ್ತಿತ್ತು. ಸಂಜೆ ತನಕ ಏನೋ ಒಂದು ಬರ್ಸೋರು, ಅದನ್ನೇ ನಾವು ಕಲಿಯೋದಕ್ಕೆ ಒದ್ದಾಡ್ತಿದ್ವಿ. ಯಾಕಪ್ಪ ಬೇಕು ಸ್ಕೂಲು, ದಿನ ಅಳ್ತಿದ್ವಿ ಸ್ಕೂಲ್ ಬೇಡ ಅಂತ. 1ನೇ ಕ್ಲಾಸಿಗೆ ನಮಗೇನೂ ಗೊತ್ತಾಗ್ತಿರ್ಲಿಲ್ಲ, ಏನೇನೂ ಬರ್ತಿರ್ಲಿಲ್ಲ. ಬಟ್ ಸ್ಕೂಲು ಅಂದ್ರೇ ಭಯ, ಹೋಗೋಕ್ಕೆ ಭಯ ಪಡ್ತಿದ್ವಿ. ಬಟ್ ಈಗಿನ ಮಕ್ಕಳು ಪಾಪ ನಾವು ಎಲ್ಲಿ ಕಳಿಸಿದ್ರು ಅವ್ರು ಹೋಗೋಕ್ಕೆ ರೆಡಿ ಆಗಿರಬೇಕು. ಮತ್ತು ಎಷ್ಟು ಬುಕ್ಕು, ಅದು ಹೋಮ್ವರ್ಕ್ ಅಷ್ಟೇ ಕೊಟ್ಟಿರ್ತಾರೆ. ಮತ್ತು ಟೀಚರ್ಸ್ ಹೇಳಿದ್ದೆಲ್ಲ ಅವ್ರ ತಲೆ ಒಳಗಡೆ ಹೋಗದೇ ಇರಲಿ, ಅದನ್ನು ಅವರು ಬರಲೇಬೇಕು, ಓದಲೇಬೇಕು. ಸೊ ತುಂಬ ಟಫ್ ಅಲ್ವಾ ಈಗಿನ ಜನ್ರೇಷನ್ ಮಕ್ಕಳಿಗೆ ಪಾಪ. ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ ಅವ್ರುಗಳನ್ನ ನೋಡಿದ್ರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಇರಬೇಕು. ಹಾಗೆ ಅವ್ರ ಸ್ಕೂಲೆಲ್ಲ ಒಂದು ಕಡೆ ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ಸ್ಕೂಲು. ಮತ್ತು ಅಲ್ಲೇ ಬುಕ್ ಇಸ್ಕೊಂಡು ನಾವು ಹೊರಟ್ವಿ. ಹಾಗೆ ಆನ್ ದ ವೇ ಒಂದು ಯೂನಿಫಾರ್ಮ್ ಕೂಡ ಇಸ್ಕೋಬೇಕಿತ್ತು. ಅಲ್ಲಿ ಏನಿದ್ರು ರೆಡಿ ಇಟ್ಟಿರ್ತಾರೆ, ಅವ್ರ ಸೈಜಿಗೆ ತಕ್ಕನಾಗಿರೋವಂಥದ್ದನ್ನು ಅವರು ಸೆಲೆಕ್ಟ್ ಮಾಡಿಕೊಡ್ತಾರೆ. ಅವಿನ್ಗೆ ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ. ರಿಷಾ, ನಿಂಗೆ ಸ್ಕೂಲ್ ಇಷ್ಟ ಆಯ್ತಾ? ಚೆನ್ನಾಗೈತಾ? ಅವಿನ್ಗೆ ಅವಿನ್ ಅವತ್ತಿನ ದಿನ ತುಂಬಾ ಜೋರಾಗಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಹಾಗೆ ಮಳೆಯಲ್ಲಿ ಹೊರಟ್ವಿ ಮನೆಗೆ. ಸೊ ನೆಕ್ಸ್ಟ್ ಡೇಗೆ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು. ಏನಕ್ಕಪ್ಪ ಅಂತಂದರೆ ಒಂದು ಬೀಗ್ರೂಟ ಇತ್ತು, ಇದು ನೆಕ್ಸ್ಟ್ ಡೇ. ಬೆಂಗಳೂರಲ್ಲಿ ಬೀಗ್ರೂಟಿಗೆ ಹೋದ್ವಿ. ಬಟ್ ನಾವು ತುಂಬಾ ಬೇಗ ಹೋಗಿರೋದ್ರಿಂದ ನೆಂಟರುಗಳಿನ್ನ ಯಾರೂ ಬಂದಿರಲಿಲ್ಲ. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ ಅವರಿಗೋಸ್ಕರ. ಅಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿತ್ತು ಆಟ ಆಡೋದಕ್ಕೆ, ಅವರಂತೂ ಫುಲ್ ಚೆನ್ನಾಗಿ ಆಟ ಆಡಿದ್ರು. ಬಟ್ ಬಿಸಿಲಿರೋದ್ರಿಂದ ಬಿಡೋಕ್ಕೆ ನಮಗೆ ಭಯ ಆಗ್ತಿತ್ತು, ಅಷ್ಟು ಬಿಸಿಲಿತ್ತು. ಯಪ್ಪ ರಿಷಬ್, ಬಿದ್ರೆ ಏನ್ ಮಾಡ್ತೀಯ? ಅಷ್ಟು ಜೋರಾಗಿ ಓಡ್ಬೇಡಿ ಈ ಕಡೆ.
ಹಾಗೆ ಅಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ತಗೊಂಡ್ವಿ. ನನ್ನ ಮಗಳು ಅಂತೂ ಸುಮಾರು ಫೋಟೋಗೆ ಬಂದಳು, ಬಟ್ ನನ್ನ ಮಗ ಅಂತೂ ಫೋಟೋ ಅಂದ್ರೇ ಒಂದು ಮೈಲಿ ದೂರ ಓಡೋಗಿರ್ತಾನೆ, ಫೋಟೋಗೆ ಬರಲ್ಲ. ಬಟ್ ಅವರಪ್ಪ ನನ್ನ ಮಗನ ಫೋಟೋ ಕಳಿಸು ಅಂತಿದ್ದಾರೆ, ಬಟ್ ಮಗ ಫೋಟೋಗೆ ಬರ್ತಿಲ್ಲ. ಏನು ಮಾಡೋಣ. ನನ್ನ ಮಗಳು ತುಂಬಾ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ಲು. ನಂತರ ಮತ್ತು ಫೋಟೋಸ್ ಎಲ್ಲ ತಗೊಂಡ್ವಿ. ಅಲ್ಲಿ ತುಂಬ ಬಿಸಿಲಿತ್ತಲ್ಲ ಮತ್ತು ಗ್ರೀನ್ ಇತ್ತಲ್ಲ, ಸೊ ಹಾಗಾಗಿ ಫೋಟೋಸ್ಗಳು ಸಖತ್ತಾಗಿ ಬರ್ತಿತ್ತು, ತುಂಬಾ ಚೆನ್ನಾಗಿ ಬರ್ತಿತ್ತು ಫೋಟೋಸ್ಗಳು. ಸೊ ಹಾಗಾಗಿ ನಾನೊಂದೆರಡು ವಿಡಿಯೋ ಕೂಡ ಮಾಡಿಕೊಂಡೆ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ರಾಮಯ್ಯ ಹಾಸ್ಪಿಟ್ಲಿಗೆ. ಅಲ್ಲಿ ನನ್ನ ನಾದಿನಿ ಅಡ್ಮಿಟ್ ಆಗಿದ್ದರು, ಸೊ ಹಾಗಾಗಿ ಅವರನ್ನು ನೋಡೋಕೆ ಹೋಗಬೇಕಿತ್ತು. ಅಲ್ಲಿಂದ ನಾವು ಅಲ್ಲಿಗೆ ಹೋದ್ವಿ. ಸೈಡಿಗೆ ಬಾ. ಮಾಡಿ ಇನ್ನೊಂದ್ಸಲಿ. ವೆರಿ ಗುಡ್. ಸೊ ಅವ್ರನ್ನ ನೋಡಿಕೊಂಡು ಹೊರಟ್ವಿ. ನಾವು ಅಲ್ಲಿಂದ ಬೆಂಗಳೂರಿಂದ ಹೊರಟಾಗಲೇ ಸುಮಾರು ಒಂದು 5 o'clock ಆಗಿತ್ತು. ಇನ್ನು ಮನೆಗೆ ಬರೋಷ್ಟ್ರೊಳಗಡೆ ತುಂಬ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಹೊರಟ್ವಿ. ಮನೆಗೆ ಬರೋಷ್ಟ್ರೊಳಗಡೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟ್ರೊಳಗಡೆ 8-8:30 ಆಗೋಗಿತ್ತು. ಮನೆಗೆ ಬಂದು ಸ್ವಲ್ಪ ಅಡುಗೆ ಗಿಡ್ಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಡೇಗೆ ನನ್ನ ಮಗನ ಸ್ಕೂಲಿಗೆ ಕಳಿಸೋದಿತ್ತು. ಸೊ ಹಾಗಾಗಿ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕಬೇಕಿತ್ತು. ಬುಕ್ಸ್ಗಳೆಲ್ಲ ತುಂಬಾ ಇತ್ತು, ಅದಕ್ಕೆಲ್ಲ ಒಂದು ನೈಟ್ ರ್ಯಾಪರ್ ಹಾಕೋದಕ್ಕೆ ಆಗಲಿಲ್ಲ. ಸುಮಾರು ಒಂದು 15 ಬುಕ್ಕಿಗೆ ಮಾತ್ರ ಹಾಕಿಬಿಟ್ಟು ಮಲಗಿಬಿಟ್ಟೆ, ಯಾಕೆಂದರೆ ತುಂಬಾ ಟಯರ್ಡ್ ಆಗಿತ್ತು ನನಗೂ ಕೂಡ. ಬಟ್ ಎಲ್ಲ ಬುಕ್ಗಳಿಗೂ ಹಾಕೋದಕ್ಕೆ ಆಗಲಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಬುಕ್ನ ಕೊಟ್ಟು ಕಳಿಸ್ದೆ. ಇನ್ನು ಸ್ವಲ್ಪ ಬುಕ್ನ ಇಲ್ಲೇ ಇಟ್ಕೊಂಡೆ, ನೆಕ್ಸ್ಟ್ ಡೇಗೆ ಹಾಕಿ ಕಳಿಸೋಣ ಅಂತ ಹೇಳಿ. ಬಟ್ ಮಾಮೂಲಿ ಪೇಪರ್ ಥರದ್ದಾಗಿಬಿಟ್ರೆ ತುಂಬ ಈಸಿಯಾಗಿ ಹಾಕ್ಬೋದು, ಬಟ್ ಕವರ್ ಟೈಪ್ ಈ ಥರ ಹಾಕೋದ್ರಂತ ತುಂಬಾ ರಿಸ್ಕ್. ಇದು ಕರೆಕ್ಟಾಗಿ ಕೂರಲ್ಲ. ಇದು ತುಂಬಾ ತಾಳ್ಮೆಯಿಂದ ಕುತ್ಕೊಂಡು ತುಂಬಾ ನಿಧಾನಕ್ಕೆ ಹಾಕಬೇಕು ಇದನ್ನು. ಬಟ್ ಟೈಮ್ ಇರಲಿಲ್ಲ, ಇನ್ನೂ ಚೆನ್ನಾಗಿ ಹಾಕ್ಬೋದಿತ್ತು. ಸುಮಾರಾಗಿ ಹೆಂಗೋ ಹಾಕ್ಬಿಟ್ಟು ಕಳಿಸ್ದೆ. ಸೊ ನನ್ನ ಕಷ್ಟ ನೋಡೋಕ್ಕಾಗದೆ ಪಾಪ ಹಿತನ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ದ. ಎಲ್ಲ ನೋಟ್ಸ್ಗಳಿಗೂ ಅವನು ನನ್ನ ಮಗನ ನೇಮು ಮತ್ತು ಕ್ಲಾಸ್ಗಳನ್ನ ಬರ್ಕೊಟ್ಟ. ಬಟ್ ನಾನು ಎರಡೂ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಅವನ ಹತ್ರ ಕೂಡ ಹೆಲ್ಪ್ ಮಾಡಿಸ್ಕೊಂಡೆ ನಾನು. ನೆಕ್ಸ್ಟಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋ ಅಷ್ಟರೊಳಗಡೆ 12 o'clock ಮೇಲೇ ಆಗೋಗಿತ್ತು. ತುಂಬ ಬುಕ್ಸ್ಗಳಿತ್ತು. ಇನ್ನು ಮಾರ್ನಿಂಗ್ ಬೇಗನೆ ಎದ್ದು ನಾನು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೆ. ಏನಕ್ಕೆಂದರೆ ಅವನಿಗೆ ಫಸ್ಟ್ ಡೇ ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಅವನನ್ನು ಕೂಡ ಸ್ವಲ್ಪ ಬೇಗನೆ ಎಬ್ಬಿಸಿದೆ. ಅವನಿಗಂತೂ ತುಂಬಾ ಸೋಂಬೇರಿತನ ಆಗಿಬಿಟ್ಟಿತ್ತು. ಏನಕ್ಕೆಂದರೆ 2 ತಿಂಗಳು ಬ್ರೇಕ್ ಇತ್ತಲ್ಲ, ಹಾಲಿಡೇಸ್ ಇತ್ತು. ಯಾವಾಗ ಬೇಕಂದರೆ ಆವಾಗ ಎದ್ದೊಳ್ತಿದ್ದ, ಟಿಫನ್ ಯಾವಾಗ ಬೇಕಂದರೆ ಅವಾಗ ಮಾಡ್ತಿದ್ದ, ಮತ್ತು ಸ್ನಾನ ಎಲ್ಲ ಅವನಿಷ್ಟ ಬಂದಂಗೆ ಹೆಂಗೋ ನೆಡ್ಕೊಂಡು ಹೋಗ್ತಾ ಇತ್ತು. ಬಟ್ ಇವಾಗ ಸ್ಕೂಲ್ ಟೈಮಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ನಾನು ಕೂಡ ಜಾಸ್ತಿ ಏನೋ ಅವನಿಗೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಇಂಥದ್ದೇ ಮಾಡು, ಹಿಂಗೆ ಮಾಡಬೇಕು, ನೀನು ಹಿಂಗೆ ಹೋಗು ಅಂತ. ಜಸ್ಟು ಆರಾಮಾಗಿ ಅವ್ನು ಹಿಂಗೆ ಬೇಕಂಗೆ ಹೋಗಿ ಬರಲಿ ಫಸ್ಟ್ ಡೇ ಅಂತ ಹೇಳಿ. ಮತ್ತು ಅವರಪ್ಪ ಕೂಡ ಅದೇ ಟೈಮಿಗೆ ಹೊರಟರು ಡ್ಯೂಟಿಗೆ. ಸೊ ಬಸ್ ಕೂಡ ಕರೆಕ್ಟಾಗಿ 8:40ಗೆ ಬಂತು.
ಮತ್ತು ಗುಡ್ ಶೆಪರ್ಡ್ಗೆ ಹೋಗ್ಬೇಕಂದ್ರೆ ಏನಂತ ಅಂದರೆ ನನಗೆ ಆರಾಮಾಗಿ 10 o'clockಗೆ ಸ್ಕೂಲ್ ಇರೋದ್ರಿಂದ ಮನೆ ಪಕ್ಕನೇ ಇದ್ದಿದ್ದರಿಂದ ನಾನು ಯಾವಾಗ ಬೇಕು ಅವಾಗ ಬಿಡ್ತಿದ್ದೆ. 10 ನಿಮಿಷ 5 ನಿಮಿಷ ಲೇಟಾದರೂ ಕೂಡ ಅಡ್ಜಸ್ಟ್ ಆಯ್ತಿತ್ತು. ಇವಾಗ ಹಂಗಾಗಲ್ಲ. ಏನಕ್ಕಂದರೆ ಬಸ್ ಮಿಸ್ ಆದರೆ ನಾವೇ ಅಲ್ಲಿ ತನಕ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಏನಕ್ಕಂದರೆ ಬರ್ತಾ 10 ಕಿಲೋಮೀಟ್ರ್ ಆಗುತ್ತೆ, ಹೋಗ್ತಾ 10 ಕಿಲೋಮೀಟ್ರ್ ಆಗುತ್ತೆ. ಎರಡು ಸೇರಿ 20 ಕಿಲೋಮೀಟ್ರ್ ತನಕ ಹೋಗಿ ಬಿಡೋ ಅಂಥದ್ದೆಲ್ಲ ಅಂದರೆ ಬಿಡ್ಬಹುದು, ಬಟ್ ಒಂದೇ ಥರ ಯಾವಾಗಲೂ ಇರೋದಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಬೇಗ ಎದ್ದೇಳೋದು, ಬೇಗ ರೆಡಿ ಮಾಡೋ ಅಂಥದ್ದೆಲ್ಲ ಸ್ವಲ್ಪ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾಯಿತು. ಮತ್ತು ಹಂಗೋ ಹಿಂಗೋ 4 ಗಂಟೆ ಆಗೇ ಹೋಯಿತು. ಅವಿನ್ ಕೂಡ ಆರಾಮಾಗಿ ಬಂದ ಸ್ಕೂಲಿಂದ. ಇಲ್ಲಿ ನೋಡಿ ಹೆಂಗೆ ಕರ್ಕೊಬರ್ತಿದ್ದಾನೆ ಪಾಪ ನನ್ನ ಫ್ರೆಂಡ್ ಮಗ. ರೋಡ್ ಕ್ರಾಸ್ ಕೂಡ ಅವನೇ ಮಾಡಿಸ್ದ. ನನಗೆ ಸ್ವಲ್ಪ ಧೈರ್ಯ, ಏನಕ್ಕಂದರೆ ನಮ್ಮ ರೋಡಲ್ಲೇ ಒಂದು 5-6 ಮೆಂಬರ್ಸ್ ನನ್ನ ಮಗಳೂ ಕೂಡ ಸೇರಿ 5-6 ಜನ ಅದೇ ಸ್ಕೂಲಿಗೆ ಹೋಗೋದ್ರಿಂದ ಅವನಿಗೂ ಅಕ್ಕಪಕ್ಕದ ಮನೆಯವರೇ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರು. ಅದು ಒಂದು ಕಡೆ ಖುಷಿ ವಿಚಾರನೇ. ಆರಾಮಾಗಿ ಅವನು ಹೊಂದ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು. ಮತ್ತು ನನ್ನ ಮಗಳು ಕೂಡ ಇರ್ತಾರೆ, ಅಣ್ಣ ತಂಗಿರಿಬ್ರು ಒಂದೇ ಸ್ಕೂಲು. ಅವಿನ್ ಹೆಂಗಿತ್ತು ಸ್ಕೂಲು? ಹೆಂಗಿತ್ತವ ಸ್ಕೂಲು? ಓಕೆ. ಫಸ್ಟ್ ಲಂಚ್ ಬ್ಯಾಗ್ ಇಡು, ಶೂ ಬಿಚ್ಚಿಡು, ಹಾಳಾಗುತ್ತೆ ಮಗನೇ. ಕೊಡು ಲಂಚ್ ಬ್ಯಾಗ್ ಕೊಡು. ಏಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಸಿಗುವ ಮತ್ತೆ.